ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹೇಮಂತ್ ಟೆಕ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ನಾನಿವತ್ತು ನಿಮಗೆ ನನ್ನ ಒಂದು ಏನು thumbnail ಹಾಕಿದ್ದೆ ಆ ರೀತಿ ಲೋಗೋಗಳನ್ನ ಯಾವ ರೀತಿ ಮಾಡ್ಕೊಳ್ಳೋದು ಈಸಿಯಾಗಿ, ಯಾವುದೇ ಒಂದು ಪಿಕ್ಸೆಲ್ ಆ್ಯಪ್ ಅಥವಾ ಪಿಕ್ಸಾರ್ಟ್ ಯಾವುದೇ ಆ್ಯಪ್ ಇಲ್ದೇ ಅದನ್ನು ಯಾವ ರೀತಿ ಅಷ್ಟು ಕ್ರಿಯೇಟಿವ್ ಆಗಿ ಮಾಡೋದು ಅನ್ನೋದ್ರ ಬಗ್ಗೆ ಇವತ್ತು ನಾನು ತಿಳಿಸ್ಕೊಡೋಕ್ಕೆ ಅಂತ ವಿಡಿಯೋ ಮಾಡ್ತೀನಿ. ಫ್ರೆಂಡ್ಸ್ ವೀಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈಗ ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್ ವಿಡಿಯೋ ಶುರು ಮಾಡೋಕ್ಕೆ ನಿಮ್ಮ ಹತ್ರ ಮೊಬೈಲ್ ಡಾಟಾ ಇರಬೇಕು ಫ್ರೆಂಡ್ಸ್. ಓಕೆ, ನಿಮ್ಮ ಮೊಬೈಲ್ ಡಾಟಾನ ಆನ್ ಮಾಡಿಕೊಂಡು ಫ್ರೆಂಡ್ಸ್ ನೀವು ಮಾಡಬೇಕಾಗಿರೋದು ಇಷ್ಟ, ಡೈರೆಕ್ಟು ನಿಮ್ಮ ಒಂದು ಕ್ರೋಮ್ಗೆ ಹೋಗಿ. ಓಕೆ, ಕ್ರೋಮ್ ಬ್ರೌಸರ್ಗೆ ಹೋದ ತಕ್ಷಣ ನೀವು ಇಲ್ಲಿ ಸರ್ಚ್ ಬಾರಲ್ಲಿ ಹೋಗಿ ಜಸ್ಟ್ ಚಾಟ್ ಜಿ ಪಿ ಟಿ ಅನ್ನೋದನ್ನು ಸರ್ಚ್ ಮಾಡಿ ಫ್ರೆಂಡ್ಸ್. ಚಾಟ್ ಜಿ ಪಿ ಟಿನ ಸರ್ಚ್ ಮಾಡಿದ ನಂತರ ನೀವು ಮಾಡಬೇಕಾಗಿರೋದು ಇಷ್ಟೇ, ಅದನ್ನು ಓಪನ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಪ್ಲಸ್ ಐಕನ್ ಕಾಣ್ತಿದೆ ನೋಡಿ ಫ್ರೆಂಡ್ಸ್. ಈ ಪ್ಲಸ್ ಐಕನ್ನ ನೀವು ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮಗೆ ಯಾವ ಫೋಟೋಗೆ ಲೋಗೋನ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀರೋ ಆ ಒಂದು ಫೋಟೋನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಫ್ರೆಂಡ್. ನಾನು ನನ್ನ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈ ಫೋಟೋನ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ನೀವು ಈ ರೀತಿಯಾದಂಥ ಒಂದು ಟೈಪ್ನ ಮಾಡಬೇಕು ಫ್ರೆಂಡ್ಸ್. ನೋಡಿ, ನಾನು ಏನಿಲ್ಲಿ ಟೈಪ್ ಮಾಡ್ತೀನಿ ಅದನ್ನು ನೋಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಅಥವಾ ಈ ರೀತಿ ಟೈಪ್ ಮಾಡಿದ್ರೆ ನಿಮ್ಮ ಒಂದು ಲೋಗೋ ಕ್ರಿಯೇಟ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ನಾನು ಇಷ್ಟೇ ಮಾಡೋದು, ಕನ್ವರ್ಟ್ ದಿಸ್ ಫೋಟೋ ಇನ್ ಯೂಟ್ಯೂಬ್, ಕನ್ವರ್ಟ್ ದಿಸ್ ಫೋಟೋ ಇನ್ ಲೋಗೋ ಅಂತ ಹಾಕ್ಬಿಟ್ಟು ಫ್ರೆಂಡ್ಸ್, BACK ಬ್ಯಾಕ್ಗ್ರೌಂಡ್ ಫೋಟೋ ಕರ್ನಾಟಕ ಫ್ಲ್ಯಾಗ್ ಅಂತ ಹಾಕಿ ಇಷ್ಟು ಹಾಕ್ಬಿಟ್ರೆ ಫ್ರೆಂಡ್ಸ್. ಇಷ್ಟು ಹಾಕ್ಬಿಟ್ಟು ಇಲ್ಲಿ ನೀವು ಇಲ್ಲಿ ಕೆಳಗಡೆ ಯಾರೋ ಮಾರ್ಕೊಂತಿದ್ದಿಲ್ಲ ಅದನ್ನು ಹಿಂಗೆ ಕ್ಲಿಕ್ ಮಾಡಿದ್ರೆ ಫ್ರೆಂಡ್ಸ್ ನಿಮ್ಮ ಒಂದು ಫೋಟೋ ಇಲ್ಲಿ ರೆಡಿ ಆಗ್ತಾ ಇರುತ್ತೆ ಫ್ರೆಂಡ್ಸ್. ನಿಮ್ಮ ಒಂದು ಇಮೇಜ್ ಇಲ್ಲಿ ಅನಲೈಸ್ ಆಗ್ತಾ ಇರುತ್ತೆ, ನೋಡ್ತಾ ಇರ್ಬೋದು ನೀವು ಇಲ್ಲಿ. ವೆಯ್ಟ್ ಮಾಡಬೇಕಾಗುತ್ತೆ ಸ್ವಲ್ಪ ಫ್ರೆಂಡ್ಸ್, ಅದು ಒಂದು ಇಮೇಜು ಕ್ರಿಯೇಟ್ ಆಗೋಕ್ಕೆ ಅಂತ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸ್ಕೆಚ್ ಔಟ್ ಮಾಡ್ತಾ ಇರುತ್ತೆ ಇಲ್ಲೆಲ್ಲ ನೀವು ನೋಡ್ತಾ ಇರ್ಬೋದು. ಇಲ್ಲಿ ನನ್ನ ಒಂದು ಇಮೇಜ್ ಕ್ರಿಯೇಟ್ ಆಗ್ತಾಯಿದೆ ಇಲ್ಲಿ. ಈ ಒಂದು ಆ್ಯಪಲ್ಲಿ ಅದೇ ಯಾವುದೇ ರೀತಿಯಾದಂಥ ಒಂದು ಪಿಕ್ಸೆಲ್ ಆ್ಯಪ್ ಅಥವಾ ಆ್ಯಪ್ ಇಲ್ದೇ ಈಸಿಯಾಗಿ ಒಂದು ರೀತಿಯ ಒಂದು ಲೋಗೋನ ಕ್ರಿಯೇಟ್ ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ, ಈಗ ರಿಸಲ್ಟ್ ಬರುತ್ತೆ. ರಿಸಲ್ಟ್ ಬಂದಾಗ ನಿಮಗೆ ಗೊತ್ತಾಗುತ್ತೆ ಈ ಲೋಗೋ ಬೆಸ್ಟಾ ಅಥವಾ ಯಾವ ಲೋಗೋ ಬೆಸ್ಟ್ ಅಂತ. ನಿಮ್ಮ ಒಂದು ತುಂಬ ಕೆಲಸಗಳನ್ನ ತಪ್ಪಿಸುತ್ತೆ ಫ್ರೆಂಡ್ಸ್. ಈ ಆ್ಯಪು ತುಂಬ ಚೆನ್ನಾಗೂ ಸಹ ಬರುತ್ತೆ ಲೋಗೋ ಇದರಲ್ಲಿ. ನಾನು ನೋಡ್ದಂಗೆ ನೋಡ್ತಿರಲ್ಲ, ಈಗ ಒಂದು ಫೋಟೋ ಬರುತ್ತೆ, ನಂದು ರೆಡಿ ಆಗ್ತಾಯಿದೆ. ಇದು ಬಂದಮೇಲೆ ಯಾವ ರೀತಿ ಇರುತ್ತೆ ಅಂತ ನೋಡಿ. ಈಗ ರೆಡಿ ಆಗ್ತು, ನಂದು ಬರ್ತಿದೆ. ನೋಡಿ ಫ್ರೆಂಡ್ಸ್, ನಾನು ಇಷ್ಟೇ ಹಾಕಿತ್ತು, ಎಷ್ಟು ಚೆಂದ ಬ್ಯಾಕ್ಗ್ರೌಂಡು ಕರ್ನಾಟಕ ಫ್ಲ್ಯಾಗ್ ಇರುವಂಥ ಒಂದು ರೌಂಡ್ ಶೇಪ್ ಆದಂಥ ಒಂದು ಬ್ಯಾಕ್ಗ್ರೌಂಡು ಲೋಗೋ ಕ್ರಿಯೇಟ್ ಆಗಿದೆ ನೋಡಿ ಫ್ರೆಂಡ್ಸ್. ಎಷ್ಟು ತುಂಬ ಚೆನ್ನಾಗಿದೆ ಈ ಲೋಗೋ ಅನ್ನೋದನ್ನು ನೀವು ಬೇಕಾದ್ರೆ ಇಲ್ಲಿ ಕರ್ನಾಟಕ ನೋಡಿ, ನಾನು ಬರೀ ಫೋಟೋ ಅಷ್ಟೇ ಹಾಕಿದ್ದು, ಕರ್ನಾಟಕ ಫ್ಲ್ಯಾಗು ಬ್ಯಾಕ್ಗ್ರೌಂಡಲ್ಲಿ ಅಂತ ಹಾಕಿತ್ತು. ಇಲ್ಲಿ ನೋಡ್ಬೋದು ಅದೇ ಬರೆದಿದೆ, ಕರ್ನಾಟಕ ನಾಡು ನಮ್ಮ ಹೆಮ್ಮೆ ಅಂತ ಅದೇ ಹಾಕಿದೆ. ಮತ್ತು ಕರ್ನಾಟಕ ಫ್ಲ್ಯಾಗ್ನ ಎಷ್ಟು ಕ್ಲಿಯರಾಗಿ ತೋರಿಸಿದೆ ಬ್ಯಾಕ್ಗ್ರೌಂಡಲ್ಲಿ. ಈ ರೀತಿಯಾದ ಒಂದು ಡಿಫ್ರೆಂಟ್ ಫೋಟೋ, ಒಂದು ಅಮೇಝಿಂಗ್ ಫೋಟೋ ಇಲ್ಲಿ ಬಂದಿದೆ ಫ್ರೆಂಡ್ಸ್. ಅಕಸ್ಮಾತ್ ನೀವು ಇಲ್ಲಿ ಕರ್ನಾಟಕ ನಮ್ಮ ಹೆಮ್ಮೆ ಅಂತ ಏನಿದೆ ಅಲ್ಲಿ ನಿಮ್ಮ ನೇಮ್ ಬರಬೇಕು ಅಂದರೆ ಇಲ್ಲಿ ಜಸ್ಟ್ ನೀವು ಇಲ್ಲಿ ಏನು ನಾನು ಟೈಪ್ ಮಾಡಿದ್ದೀನಿ ಇದರಲ್ಲಿ ನಿಮ್ಮ ಒಂದು ಚಾನಲ್ ನೇಮ್ ಆಗಲಿ ಅಥವಾ ನಿಮ್ಮ ಹೆಸರನ್ನಾಗಲಿ ಇಲ್ಲಿ ಟೈಪ್ ಮಾಡಿ ಹಾಕಿದ್ರೆ ನಿಮ್ಮ ಒಂದು ಫೋಟೋ ಕ್ರಿಯೇಟ್ ಆಗುತ್ತೆ. ಇದನ್ನು ಡೌನ್ಲೋಡ್ ಮಾಡೋದು ಯಾವ್ದಾರು ಅಂದರೆ ಸಿಂಪಲ್ ಫ್ರೆಂಡ್ಸ್, ಇಲ್ಲೇ ಪಕ್ಕದಲ್ಲಿ ನೋಡ್ಬೋದು, ಇಲ್ಲಿ ಡೌನ್ಲೋಡ್ ಆಪ್ಷನ್ ತೋರಿಸಿದ್ರೆ ಇದನ್ನ ಕ್ಲಿಕ್ ಮಾಡಿ ಇಲ್ಲಿ ಡೌನ್ಲೋಡ್ ಅಂತ ಇದೆ, ಇದಕ್ಕೆ ಕೊಟ್ಟರೆ ಡೈರೆಕ್ಟ್ ನಿಮ್ಮ ಒಂದು ಅಕೌಂಟಿಗೆ ಬಂದು ನಿಲ್ಲುತ್ತೆ. ಇದನ್ನು ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ ಅಕೌಂಟಲ್ಲಿ ಯಾವ್ದು ನೋಡಿ. ಈ ರೀತಿಯಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡ್ತಾ ಇರ್ಬೋದು ನೀವು ಫ್ರೆಂಡ್ಸ್. ಬೇಕಾದ್ರೆ ನಿಮಗೆ ಈ ಫೋಟೋ ಇಷ್ಟ ಅಲ್ಲ, ಅದೇ ಸೇಮ್ ಏನು ಅಲ್ಲಿ ಟೈಪ್ ಮಾಡಿದ್ದೀನಿ ನೋಡಿ ಅದನ್ನೇ ಟೈಪ್ ಮಾಡಿ ಮತ್ತೆ ನಿಮಗೆ ಬ್ಯಾಕ್ಗ್ರೌಂಡಲ್ಲಿ ಬೇರೆ ಬೇರೆ ಥರ ಟೆಕ್, ಕಾಮಿಡಿ, ಕುಕ್ಕಿಂಗು ಈ ಥರ ಯಾವ ಥರ ಬೇಕು ನಿಮ್ಗೆ ಆ ಥರ ಸರ್ಚ್ ಮಾಡಿದ್ರೆ ಸಾಕು, ಅದು ಒಂದೇ ನಿಮಿಷದಲ್ಲಿ ನಿಮ್ಮ ಒಂದು ಲೋಗೋನ ಕ್ರಿಯೇಟ್ ಮಾಡಿಕೊಟ್ಬಿಡುತ್ತೆ ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿಯಾಗಿ ಈ ಥರ ಮಾಡ್ಕೋಬೋದು ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.